ಇನ್ನು ಮಧ್ಯಪ್ರಾಚ್ಯ ಯುದ್ಧ ಮುಗಿಯದ ಸಿಲಿಂಡರ್ ಪರದಾಟ. ಹೋಟೆಲ್ ಹಾಗೂ ರೊಟ್ಟಿ ಕೇಂದ್ರದಲ್ಲಿ ದರ ಏರಿಕೆಯಾಗಿದೆ. ರಾಯಚೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ಗಾಗಿ ಪರದಾಡುವಂತಹ ಪರಿಸ್ಥಿತಿ. ಒಂದೊಂದು ಹೋಟೆಲ್ನಲ್ಲಿ ಒಂದೊಂದು ದರ ಏರಿಕೆಯಾಗಿದೆ. ರೊಟ್ಟಿ ಮತ್ತು ಚಪಾತಿ ಹಾಗೂ ಹೋಳಿಗೆ ದರ ಏರಿಕೆ ಮಾಡಲಾಗಿದೆ. ಸಿಲಿಂಡರ್ನಲ್ಲಿ ಒಂದು ರೊಟ್ಟಿ ಚಪಾತಿಗೆ ₹2 ಏರಿಕೆ ಮಾಡಲಾಗಿದೆ. ದರ ಏರಿಕೆಯ ಬಿಸಿ ಈಗ ಪ್ರತಿಯೊಂದು ಕ್ಷೇತ್ರಕ್ಕೂ ತಡ್ತಾ ಇದೆ. ಎಲ್ಲ ಭಾಗದಲ್ಲೂ ಕೂಡ ಒಂದೇ ರೀತಿಯಾಗಿರುವಂತಹ ಪರಿಸ್ಥಿತಿ. ರಾಯಚೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ಗಾಗಿ ಪರದಾಟ ಒಂದು ಕಡೆಯಾದರೆ, ಮತ್ತೊಂದು ಕಡೆಯಲ್ಲಿ ಹೋಟೆಲ್ನಲ್ಲಿ ಸಿಗುವಂತಹ ಆಹಾರದ ದರ ಕೂಡ ಈಗ ಜಾಸ್ತಿ ಆಗ್ತಾ ಇದೆ. ರಾಯಚೂರಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ 10 ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಇದರ ನಡುವೆಯೂ ಕೂಡ ರಾಯಚೂರಿನಲ್ಲಿ ಬಡವರ ಹೊಟ್ಟೆ ತುಂಬಿಸುವಂಥ ರೊಟ್ಟಿ ಕೇಂದ್ರಗಳು ಮಾತ್ರ ನಿರಂತರವಾಗಿ ನಡೀತಾ ಇದ್ದಾವೆ. ನಾವಿವತ್ತು ರಾಯಚೂರಿನ ಒಂದು ರೊಟ್ಟಿ ಕೇಂದ್ರದಲ್ಲಿದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು, ರಾಯಚೂರಿನ ಸ್ಟೇಷನ್ ರಸ್ತೆಯಲ್ಲಿರುವಂಥ ಸಾಮ್ರಾಟ್ ರೊಟ್ಟಿ ಕೇಂದ್ರದಲ್ಲಿ ಒಂದು ದಿನಕ್ಕೆ 10 ರೀತಿಯ ಆಹಾರ ಪದಾರ್ಥಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಬಾಯಲ್ಲಿ ನೀರು ತರಿಸುವಂಥ ಬಗೆ ಬಗೆಯ ತಿಂಡಿ ತಿನಿಸುಗಳು ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಏನು ವಿಶೇಷತೆ ಅಂದರೆ, ರಾಜಮಂಡ್ರಿಯಿಂದ ಬಂದಂಥ ಹೊಸ ರೀತಿಯ ಟೆಕ್ನಾಲಜಿ ಪ್ರಕಾರ ಇಲ್ಲಿ ಒಂದೇ ಬಾರಿಗೆ ಒಂದೇ ಸೌದೆ ಒಲೆಯಲ್ಲಿ 4 ರೀತಿಯಾದಂಥ ಆಹಾರ ಪದಾರ್ಥಗಳನ್ನು ಮಾಡುವ ವ್ಯವಸ್ಥೆಯನ್ನು ಇವರು ಮಾಡಿಕೊಂಡಿದ್ದಾರೆ. ಹೀಗಾಗಿ ಸುಮಾರು ನೀವೇ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ 11 ಬಗೆಯ ತರಕಾರಿ ಆಹಾರ ಪದಾರ್ಥಗಳು ಇಲ್ಲಿ ದೃಶ್ಯಾವಳಿಗಳಲ್ಲಿ ಕಾಣ್ಬೋದು. ಅಷ್ಟೇ ಅಲ್ಲದೆ ಗ್ಯಾಸ್ನಲ್ಲಿ ರೆಡಿ ಮಾಡುವಂಥ ರೊಟ್ಟಿ ಮತ್ತು ಚಪಾತಿ ದರ ಮಾತ್ರ ಏರಿಕೆಯಾಗಿದೆ. ಯಾವಾಗ ಸಿಲಿಂಡರ್ನ ಅಭಾವ ಸೃಷ್ಟಿಯಾಯಿತೋ ಆವಾಗಿನಿಂದ ಈಗ ರೊಟ್ಟಿ ಮೊದಲೆಲ್ಲ ₹10 ಸಿಗ್ತಾ ಇತ್ತು, ಆನಂತರ ಈಗ ₹12 ರೊಟ್ಟಿ ಮತ್ತು ಚಪಾತಿಯನ್ನು ಇವರು ಮಾರಾಟ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದರೆ, LPG ಗ್ಯಾಸಲ್ಲಿ ರೊಟ್ಟಿ ಮತ್ತು ನಾವು ಚಪಾತಿ ಮಾಡ್ತಾ ಇದ್ದೇವೆ, ಹಾಗಾಗಿ ನಾವು ₹2 ಏರಿಕೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಇಲ್ಲಿರ್ತಕ್ಕಂಥ ಮಾಲೀಕರು ಹೇಳ್ತಾ ಇದ್ದಾರೆ. ನನ್ನ ಜೊತೆ ಓನರ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ LPG ಗ್ಯಾಸ್ ಸಿಗದೆ, ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರೆಲ್ಲ ಹೋಟೆಲ್ ಬಂದ್ ಮಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಆದರೆ ನಿಮ್ಮಲ್ಲಿ 10-12 ಆಹಾರ ಪದಾರ್ಥಗಳು ರೆಡಿ ಮಾಡ್ತಾ ಇದ್ರಲ್ಲ, ಹೇಗೆ? ಗ್ಯಾಸಿನ ಸಮಸ್ಯೆ ಎಲ್ಲ ಕಡೆ ಅದ, ನಮ್ದು ಒಂದೇ ಅಲ್ಲ. ಆದ್ರೆ ಸಹಿತ ನಾವು ಮೊದಲಿಂದ ನಾವು ಅಡುಗೆ ಎಲ್ಲ ಕಂಪ್ಲೀಟ್ ಫೈರ್ವುಡ್ಡಿಂದನೇ ಕಟ್ಟಿಗೆ ಮೇಲೇ ಮಾಡೋದು. ಈ ಗ್ಯಾಸಿನ ಸಮಸ್ಯೆಯಿಂದ ನಾವು ಚಪಾತಿ ರೋಟಿ ಇಲ್ಲಿ ಇವೆರಡು ಅನಿವಾರ್ಯವಾಗಿ ನಾವು ಗ್ಯಾಸ್ ಮೇಲೆ ಮಾಡಬೇಕಾಗ್ತಾಯಿದೆ. ಅದರಿಂದ ನಾವು ₹2 ಏರಿಸಿದ್ವಿ. ಮೊದಲು ₹10 ಮಾರ್ತಿದ್ವಿ, ಈಗ ₹12 ಆಗಿದೆ. ಹೋಟೆಲ್ಗಳು ಬಂದ್ ಆಗ್ತವೆ, ಅದರ ನಡುವೆ ಕೂಡ 10ರಿಂದ 11 ರೀತಿಯ ತರಕಾರಿಗಳನ್ನು ಮಾಡಿ ಕಸ್ಟಮರ್ಗಳು ಕೊಡ್ತಾ ಇದ್ರಲ್ಲ, ಹೇಗೆ ಅನಿಸುತ್ತೆ? ಈಗ ನಾವು ಈಗಲ್ಲ ಸರ್, ಸುಮಾರು ಒಂದು 20 ವರ್ಷದಿಂದ ಕಂಪ್ಲೀಟ್ ನಾವು ಕಟ್ಟಿಗೆ ಒಲೆನೇ ಮಾಡ್ತಾಯಿದ್ದೀವಿ. ಅಡುಗೆ ಎಲ್ಲ ಅದರ ಮೇಲೇ ಮಾಡ್ತಾಯಿದ್ದೀವಿ. ರುಚಿನೂ ಇರ್ತದೆ, ಹೈಜೆನಿಕ್ ಇರ್ತದೆ, ಚೆನ್ನಾಗಿರ್ತದೆ ಸರ್ ಅದು. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.